ಹಾಯ್ ವೆಲ್ಕಮ್ ಟು ಶಾರೂಸ್ ಕಿಚನ್. ಇವತ್ತಿನ ಸ್ಪೆಷಲ್ ಆಲೂ ಪಲ್ಯ. ಆಲೂ ಪಲ್ಯ ಹೇಗೆ ಮಾಡೋದು ಅಂದರೆ ನೋಡಿ, 3 ಆಲೂಗಡ್ಡೆನ ತಗೊಂಡು ಕ್ಲೀನಾಗಿ ಮೊದಲಿಗೆ ತೊಳೆಯಬೇಕು. ನೋಡಿ, ಸ್ವಲ್ಪ ಮಣ್ಣು ಗಿಣ್ಣೆ ನೋಡಿ ನೀಟಾಗಿ ತೊಳ್ಕೊಬೇಕು. ಎಲ್ಲ ಕ್ಲೀನಾಗಿದೆ ನೋಡಿ. 3 ಆಲೂಗಡ್ಡೆನ ಕ್ಲೀನಾಗಿ ತೊಳ್ಕೊಂಡು ತದನಂತರ 3 ಆಲೂಗಡ್ಡೆನ ಎರಡೆರಡು ಪೀಸನ್ನು ಮಾಡಿ ಎರಡು ಪೀಸ್ ಮಾಡಿದ ನಂತರ ಒಂದು ಕುಕ್ಕರಲ್ಲಿ ತಗೊಂಡು ಆರು ಭಾಗ ಆಗಿದ್ದಾವೆ ಆಲೂಗಡ್ಡೆ ಪೀಸನ್ನು ಕುಕ್ಕರಲ್ಲಿ ಹಾಕಿ ಸ್ವಲ್ಪ ಆಲೂಗಡ್ಡೆ ಸಮವಾಗಿ ನೀರನ್ನು ಹಾಕಿ ಸಮವಾಗಿ ನೀರಿದೆ ನೋಡಿ. ನಮ್ಮ ಬೆರಳಿನ ಎರಡನೇ ಮಾರ್ಕ್ ಇರೋಷ್ಟು ನೀರು ಹಾಕಿಕೊಂಡು ಮೂರು ಸೀಟಿಯನ್ನು ಹೊಡೆಸ್ಬೇಕು. ಫ್ರೆಂಡ್ಸ್, ಈಗ ಕುಕ್ಕರ್ ಗ್ಯಾಸಲ್ಲಿ ಇಟ್ಟಿದ್ದೇವೆ. 3 ಸೀಟಿ ಆಗಿದೆ ಫ್ರೆಂಡ್ಸ್. ಇವಾಗ ಸ್ವಲ್ಪ ಆರಿದ ನಂತರ ಸೀಟಿಯನ್ನು ತೆಗೆದು ಕ್ಯಾಪ್ ಓಪನ್ ಮಾಡಿದ್ದೇವೆ ಕುಕ್ಕರದು. ನೋಡಿ, ಚೆನ್ನಾಗಿ ಆಲೂಗಡ್ಡೆ ಬೇಯ್ದಿದ್ದಾವೆ. ಆಲೂಗಡ್ಡೆ ಬೇಯ್ದಿರೋದನ್ನು ನೀಟಾಗಿ ಹೊರಗಡೆ ತೆಗೆದು ಒಂದು ಪ್ಲೇಟಲ್ಲಿ ಹಾಕಿಕೊಳ್ತಾ ಇದ್ದೇವೆ. ನೋಡಿ ಫ್ರೆಂಡ್ಸ್, ನೀಟಾಗಿ ಬೆಂದಿದ್ದಾವೆ ಆಲೂಗಡ್ಡೆ. ಆಲೂಗಡ್ಡೆ ಸ್ವಲ್ಪ ಆರಿದ ನಂತರ ಸಿಪ್ಪೆಯನ್ನು ಬಿಚ್ಚಿ ಇಟ್ಕೊಳ್ಬೇಕು. ನೋಡಿ, ಇವಾಗ ಆಲೂಗಡ್ಡೆ ಆರಿದ್ದಾವೆ, ಸಿಪ್ಪೆಯನ್ನು ಬಿಚ್ಚುತ್ತಾ ಇದ್ದಾರೆ. ನೋಡಿ, ಎಲ್ಲ ಸಿಪ್ಪೆಯನ್ನು ಬಿಚ್ಚಿ ಒಂದು ಕಡೆ ಇಟ್ಕೊಳ್ಳೋಣ. ಇವಾಗ ಆಲೂಗಡ್ಡೆಗೆ ಒಗ್ಗರಣೆ ಹಾಕಲಿಕ್ಕೆ ಏನೇನು ಬೇಕಂತ ತೋರಿಸ್ತಾ ಇದ್ದೀನಿ. ಒಂದು ಟೊಮ್ಯಾಟೊ ಹೆಚ್ಚಿದ್ದನ್ನು ಇಟ್ಟಿದ್ದೀವಿ, ಒಂದು ಈರುಳ್ಳಿ ಉದ್ದಕ್ಕೆ ಹೆಚ್ಚಿದ್ದೀವಿ, ಒಂದು ಸ್ವಲ್ಪ ಕರಿಬೇವು ಎಲೆ, 2-3 ಮೆಣಸಿನಕಾಯಿ ಉದ್ದಕ್ಕೆ ಹೆಚ್ಚಿದ್ದೀವಿ. ನೋಡಿ ಫ್ರೆಂಡ್ಸ್, ಆಮೇಲೆ ಮಸಾಲ ಐಟಮು ಇವಿಷ್ಟು ಮಸಾಲ ಐಟಮು ಒಗ್ಗರಣೆ ಹಾಕ್ಲಿಕ್ಕೆ ಬೇಕು. ಓಕೆ, ನೋಡಿ ಫ್ರೆಂಡ್ಸ್, ಅಷ್ಟು ಒಮ್ಮೆ ಒಟ್ಟಿಗೆ ತೋರಿಸ್ತಾ ಇದ್ದೀವಿ. ಟೊಮ್ಯಾಟೊ, ಈರುಳ್ಳಿ, ಕರಿಬೇವು, ಮೆಣಸಿನಕಾಯಿ, ಮಸಾಲೆ ಪದಾರ್ಥ ಒಗ್ಗರಣೆ ಹಾಕಲಿಕ್ಕೆ ಸಾಸಿವೆ, ಜೀರಿಗೆ, ಉಪ್ಪು, ಅರಿಶಿನ ಪುಡಿ, ಎಣ್ಣೆ. ಓಕೆ, ಇವಾಗ ಒಗ್ಗರಣೆ ಹಾಕೋಣ ಫ್ರೆಂಡ್ಸ್. ನೋಡಿ, ಮೊದಲಿಗೆ ಒಂದು ಬಾಣಲಿ ತೊಗೊಂಡು ಒಂದು 7-8 ಸ್ಪೂನ್ ಆಯಿಲ್ ಹಾಕಿದ್ದೀವಿ. ಆಯಿಲ್ ಹಾಕಿದ ನಂತರ ಸ್ವಲ್ಪ ಬಿಸಿ ಆದ ನಂತರ ಫ್ರೆಂಡ್ಸ್, ಇವಾಗ
ನೀಟಾಗಿ ಒಂದೊಂದಾಗಿ ಮಸಾಲೆ ಐಟಮ್ ಹಾಕೋಣ. ಮೊದಲಿಗೆ ಒಂದೆರಡು ಸಣ್ಣ ಸ್ಪೂನಿಲೆ ಸಾಸಿವೆ ಕಾಳು, ಮೊದಲಿಗೆ 2 ಸಣ್ಣ ಸ್ಪೂನ್ ಸಾಸಿವೆ ಕಾಳು, 1-2 ಸ್ಪೂನು ಜೀರಿಗೆ, 1-2 ಸ್ಪೂನು ಅಥವಾ 3 ಸ್ಪೂನು 1-2-3 ಸ್ಪೂನ್ ಉದ್ದಿನಬೇಳೆ, ನೋಡಿ ಫ್ರೆಂಡ್ಸ್. ಸ್ವಲ್ಪ ಕಾದ ನಂತರ ಸಾಸಿವೆ ಕಾಳು ಜೀರಿಗೆ ಎಲ್ಲ ಸ್ವಲ್ಪ ಚಟಪಟ ಅಂತ ಇದ್ದಾವೆ. ಸ್ವಲ್ಪ ಬಿಸಿಯಾದ ನಂತರ ಫ್ರೆಂಡ್ಸ್ ಉದ್ದಕ್ಕೆ ಹೆಚ್ಚಿರೋ ಮೆಣಸಿನ್ಕಾಯಿ ಹಾಕಿದ್ದೀವಿ. ಸ್ವಲ್ಪ ಕರಿಬೇವು ಎಲೆ ಹಾಕ್ತಾ ಇದ್ದೀವಿ. ಆಮೇಲೆ ಉದ್ದನೆ ಹೆಚ್ಚಿನಿರೋ ಈರುಳ್ಳಿ ಪೀಸನ್ನು ಹಾಕ್ತಾ ಇದ್ದೀವಿ. ಫ್ರೆಂಡ್ಸ್ ಈಗ ಈರುಳ್ಳಿ ಹಾಕಿದ ನಂತರ ಕಲಿಸ್ತಾ ಇದ್ದೀವಿ. ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಬ್ರೌನಿಷ್ ಕಲರ್ ಆಗಿ ಬೇಯಿಸ್ತಾ ಇದ್ದೀವಿ. ಲೈಟಾಗಿ ಬ್ರೌನಿಷ್ ಕಲರ್ ಆಗಿ ಬರ್ತಾ ಇದೆ. ಬಂದ ನಂತರ ಟೊಮ್ಯಾಟೊ ಪೀಸ್ಗಳನ್ನು ಹಾಕ್ತಾ ಇದ್ದೀವಿ. ಟೊಮ್ಯಾಟೊ ಪೀಸ್ ಹಾಕಿ ಸ್ವಲ್ಪ ಚೆನ್ನಾಗಿ ಕಲಸಿ. ಕಲಸಿದ ನಂತರ ಒಂದೆರಡು ಸ್ಪೂನು ಅರಿಶಿನ ಹಾಕಿ ಫ್ರೆಂಡ್ಸ್ ಅರಿಶಿನ ಹಾಕಿದ್ದಾರೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಸಣ್ಣ ಸ್ಪೂನ್ ಫ್ರೆಂಡ್ಸ್, ಅದರಲ್ಲೇ ಒಂದು 4 ಸ್ಪೂನ್ ಹಾಕೋಣ. ಆಲೂಗಡ್ಡೆ ಅಲ್ವಾ, ಉಪ್ಪು ಸ್ವಲ್ಪ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಅದಕ್ಕೆ 1 ಸ್ಪೂನು ಅಥವಾ 2 ಸ್ಪೂನು ಗರಂ ಮಸಾಲ ಹಾಕೋಣ. ಗರಂ ಮಸಾಲ ಹಾಕಿ ಫ್ರೆಂಡ್ಸ್ ಚೆನ್ನಾಗಿ ಕಲಸೋಣ. ಚೆನ್ನಾಗಿ ಕಲಸಿದ ನಂತರ ಸ್ವಲ್ಪ ರುಚಿಗೆ ಲೈಟಾಗಿ ಒಂದು 1/2 ಸ್ಪೂನ್ ಶುಗರ್ ಹಾಕೋಣ. ಸ್ವಲ್ಪ ಆಲೂಗಡ್ಡೆ ಪಲ್ಯ ಟೇಸ್ಟ್ ಬರುತ್ತೆ. ಸ್ವಲ್ಪ ಶುಗರ್ ಹಾಕಿ ಕಲಸಿ. ಇವಾಗ ಚೆನ್ನಾಗಿ ಫ್ರೈ ಆಯಿತು. ಫ್ರೈ ಆದ ನಂತರ ಆಲೂಗಡ್ಡೆನ ನೋಡ್ಕೊಂಡು ಕೈಯಲ್ಲೇ ಕೈಯಲ್ಲೇ ಸ್ಮ್ಯಾಶ್ ಮಾಡ್ತಾ ಇದ್ದೀವಿ. ಕೈಯಲ್ಲೇ ಸ್ಮ್ಯಾಶ್ ಮಾಡಿ ಹಾಕಿ ಚೆನ್ನಾಗಿರುತ್ತೆ. ಆಲೂನ ಸ್ಮ್ಯಾಶ್ ಮಾಡಿ ಒಗ್ಗರಣೆ ಇದ್ರೊಳಗೆ ಹಾಕಿದ್ದೀವಿ. ಇವಾಗ ನೀಟಾಗಿ ಚೆನ್ನಾಗಿ ಕಲಿಸ್ಕೊಳ್ಳೋಣ.
ಸಿಂಪಲ್ ಆಗಿರೋ ಆಲೂ ಪಲ್ಯ. ಇದನ್ನು ನೀವು ದೋಸೆಗೆ ಮತ್ತು ಪೂರಿಗೆ ಹಾಕಿಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್, ಚೆನ್ನಾಗಿ ಕಲಿಸಿದ್ದೀವಿ. ಇವಾಗ ನಿಮ್ಮದು ಆಲೂ ಪಲ್ಯ ರೆಡಿಯಾಗಿದೆ. ಇದನ್ನೀಗ ಒಂದು ಪ್ಲೇಟಲ್ಲಿ ಸರ್ವ್ ಮಾಡೋಣ. ಫ್ರೆಂಡ್ಸ್, ಆಲೂ ಪಲ್ಯ ಸರ್ವ್ ಆಗಿದೆ ದೋಸೆ ಜೊತೆ.